ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಜರ್ನಿ. ಇದು ಬರೀ ರೀಲ್ ಜರ್ನಿ. ಆದ್ರೆ ಈ ಮೂವಿ ನೋಡಿದ್ಮೇಲೆ ಆಸ್ಪತ್ರೆಗೆ, ಟಾಯ್ಲೆಟ್ಗೆ ಇಲ್ಲ ಯಾವ್ದಾರು ಹಾಳ್ಬಾವಿಗೆ ಬೀಳೋದಕ್ಕೆ ಹೋಗ್ತಿರಲ್ಲ, ಅದು ರಿಯಲ್ ಜರ್ನಿ. ನಿಮ್ ಕಡೆ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಇದ್ರೆ ಈ ಮೂವಿಲ್ ಮೆಂಟಲ್ ಸ್ಟಾರ್ ಅವ್ರು ಇದಾರೆ. ನಿಂದೇನಾದ್ರು ಕಿರಿಕಾಮಿ ಆದ್ರೆ ಅವನಿಗಿಂತ ಹೀರೋಯಿನ್ನೇ ಮೆಂಟಲ್ ತರ ಆಡ್ತಿರ್ತಾಳೆ ಗುರು. ಹಂಗೆ ಆ ಬಿತ್ವಿಗೆ ಏನ್ ಬೇಕು ಅಂತ ಕೇಳ್ಕೊಂಬ. ಈ ಮೂವಿಲಿ ಡೈಲಾಗ್ ಗಳಿಗಿಂತ ಜಾಸ್ತಿ ಇವ್ರಗಳ ಹೆಸರೇ ಕೇಳ್ತಿರತ್ತೆ. ಲಕ್ಷ್ಮಿ ಶಂಭು, ಲಕ್ಷ್ಮಿ ಲಕ್ಷ್ಮಿ ಶಂಭು 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 ಲಕ್ಷ್ಮಿ. ಅಯ್ಯೋ ಲಕ್ಷ್ಮಿ, ರಮೇಶ್, ಲಕ್ಷ್ಮಿ ರಮೇಶ್ ಅಂತ ರಮೇಶ್. ಇದನ್ನ ಮೂವಿ ಅನ್ನೋದಕ್ಕಿಂತ ನೆಟ್ವರ್ಕ್ ಇಲ್ದೇ ಇರೋ ಜಾಗದಲ್ಲಿ ಆಡಿರೋ BGMI ಫ್ರೀ ಫೈರ್ ಗೇಮ್ ಪ್ಲೇ ವಿಡಿಯೋ ಅನ್ಕೊಳ್ಳಿ. ತುಂಬಾ ಸೀನ್ ಗಳಲ್ಲಿ ಲ್ಯಾಗ್ ಆಗ್ತಿರುತ್ತೆ ಗುರು. ಈ ಭಾಸ್ಕರ್ ವಿನ್ನಿಂಗ್ ಮೂವಿಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಎಡಿಟಿಂಗ್, ಡೈರೆಕ್ಷನ್ ಮಾಡಿದ್ದು BS ಸಂಜಯ್. ಯಾವನವನು ಸಂಜಯ್ ಸಡೆ ನನ್ ಮಗ ಅಂದಿದ್ದು. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ಈ ಫಿಲ್ಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ತಿರೋ ಮೆಂಟಲ್ ಸ್ಟಾರ್ ನ ತೋರಿಸ್ತಾರೆ. ಆ ಬಿತ್ವಿಗೆ ಏನ್ ಬೇಕು ಅಂತ ಕೇಳ್ಕೊಂಬ. ಹಾಗೆ ಇನ್ನೊಂದ್ ಕಡೆ ಸೈಕೋ ಲವರ್ಸ್ ಗಳನ್ನ ತೋರಿಸ್ತಾರೆ. ಎಲ್ಲಾ ನಿಬ್ಬಗಳು ಹೇಳೋ ಮಾತ್ನೆ ನಮ್ ಸೈಕೋ ಹೀರೋನು ಹೇಳ್ತಾನೆ. ಮದುವೆ ಆಗಿ ಆಮೇಲೆ ನಿಮ್ ಡ್ಯಾಡಿ ಮುಂದೆ ನಿಂತ್ಕೊಳ್ಳೋಣ, ಆಮೇಲೆ ಅವ್ರು ಒಪ್ಕೊಳ್ಳೇಬೇಕಲ್ಲ. 420 ಆಮೇಲೆ ಒಂದ್ ಸಾಂಗ್ ಬರುತ್ತೆ. ಇದರಲ್ಲಿ ದಾರಿಲಿ ಹೋಗೋ 4 ಜನ ಬಂದು ಡಾನ್ಸ್ ಮಾಡ್ತಾರೆ. ಊಟವಿಲ್ಲ, ಪಿಚಾಚಿ ಇಲ್ಲ, ಇದ್ದರೆ ನಾನಿಲ್ಲ, ದೆವ್ವವಿಲ್ಲ, ಪಿಚಾಚಿ ಇಲ್ಲ. ನಮ್ ಹೀರೋ ಹೇಳೋ ಜೋಕ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್ ಗುರು. ನೀನ್ ಈ ತರ ಮಾಡಿದ್ರೆ ನಾವು ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಹೋಗಲ್ಲ, ಹನಿನೇ ಇಲ್ದ್ರೆ ಮೂನ್ಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಯಾರೋ ಹೋಗ್ತಾ ಇದಾರೆ. ಓ, ನಿಮ್ ರಿಲೇಟಿವ್? ಯಾವ್ದು ಕಾರ್ ನಿಂತಿದೆ. ನಂದಂತೂ ಅಲ್ಲಪ್ಪ. ನೋ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಿದೀರಿ. ಎಲ್ಲಿ ಹೋಗಿರ್ಬೋದು? ಇಲ್ಲೇ ನನ್ನ ಪಾಕೆಟ್ ನಲ್ಲಿ ಇದ್ನಲ್ಲ. ಎಲ್ಲೋದಾ? ಅಲ್ಲಿ ಯಾರೋ ನಿಂತಾಗಿದೆ ಅಲ್ವಾ? ಬಂಟಿ, ನನ್ ಫ್ರೆಂಡ್. ಗಂಡ ಹೆಂಡ್ತಿನಾ? ಈಗ ಆಗ್ಬೇಕಷ್ಟೇ. ನಾನ್ ಹೇಳಿದ್ದು ನನ್ಗೆ ಈ ಹೋಗಿ ಆಗೋದಿಲ್ಲ ಅಂತ. 2-3 ಸರಿ ಎಗ್ರೇಸಿಗೆ ವಿಷ ಹಾಕೊಂಡ್ ತಿನ್ನೋದಕ್ಕೆ ಟ್ರೈ ಮಾಡಿದೆ. ಬಟ್ ನೀವು ಕಮೆಂಟ್ ಮಾಡಿದ ಮೂವೀಸ್ ನ ರೋಸ್ಟ್ ಮಾಡ್ಬೇಕು ಅಂತ ಉಳ್ಕೊಂಡೆ ಅಷ್ಟೇ. ನನ್ ಮೇಲೆ ಆಣೆ ಇಟ್ಟು. ಇಬ್ರು ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ನಮ್ ಮೆಂಟಲ್ ಸ್ಟಾರ್ ಡ್ರಾಪ್ ಕೇಳ್ತಾನೆ. ಸೆಕೆಂಡಿಗೆ ಇರಿಟೇಟ್ ಮಾಡ್ತಾ ಇದ್ರು ನಮ್ ಹೀರೋಯಿನ್ ಖುಷಿ ಪಡ್ತಾಳೆ. ಆದ್ರೆ ಹೀರೋ ಉರ್ಕಂತಿರ್ತಾನೆ. ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಅಂದ್ರ ಲೈಲಾ ಮಜನು. ಯಾರೇ ಚಪ್ಪರ್ ನನ್ ಮಕ್ಳು? ಆಮೇಲೆ ನೆಕ್ಸ್ಟ್ ನಮ್ ಮೆಂಟಲ್ ಸ್ಟಾರ್ ಹೇಳೋದು, ಮುಂದೆ ಯಾವ್ದನ್ನ ಡಾವಾಗಿವ ಇದ್ರೆ ಹೋಗ್ ಗಾಡಿ ನಿಲ್ಸಿ. ಸರಿ ಕಾರಲ್ಲಿ ಗನ್ ಬೀಳ್ಸ್ಕೊಂಡು ಮೆಂಟಲ್ಗೆ ಸಿಗೋ ತರ ಮಾಡ್ತಾನೆ. ನಮ್ ಮೆಂಟಲ್ ಕೊಡೋ ಕೌಂಟರ್ಸ್ಗೆಲ್ಲ ನಮ್ ಹೀರೋಯಿನ್ ಇಂಪ್ರೆಸ್ ಆಗ್ತಿರ್ತಾಳೆ. ನೀವಿಬ್ರು ಲವರ್ಸ್, ನಾವ್ ಬೇವರ್ಸ್. ಇರ್ಲಿ, ತಮಾಷೆ ಮಾಡ್ತಾರೆ ಕಣ ನಾವು. ಆ ಬಿತ್ವಿಗೆ ಏನ್ ಬೇಕು ಅಂತ ಕೇಳ್ಕೊಂಬ ಹೋಗ್ಲಾ ಕಣ ನಾವು. ಇಲ್ಲ ಅಂತ ನಗ್ತಾಳೆ ಬಿತ್ವಿ. ಇರಿಟೇಷನ್ ಕಣ್ರಿ. ಅವನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ರೂಟ್ ಚೇಂಜ್ ಮಾಡಿದ್ರು ನಮ್ ಮೆಂಟಲ್ ಮತ್ತು ಅವ್ರ ಜೊತೆಗೆ ಬರ್ತಾನೆ. ನಿಮ್ ಲಗೇಜ್ ನ ನಮ್ ಕಾರಿಂದ ಇಳಿಸ್ಕೊಳ್ಳಿ. ಯಾಕೆ? ನಮ್ ಪ್ಲಾನ್ ಸ್ವಲ್ಪ ಚೇಂಜ್ ಆಗಿದೆ. ಮಂಗ್ಳೂರ್ಗೆ ಹೊರಟಿದ್ವಿ, ಇವಾಗ ಹುಬ್ಳಿಗೆ ಹೋಗ್ತಿದ್ವಿ. ಹಾಗಾದ್ರೆ ನಾನೇನ್ ನೋಡ್ಬಿದ್ದೀನಿ ನಾರಾಯಣ. ಅಲ್ಲೇ ಮಂಗ್ಳೂರ್ ಚೆಕ್ ಪೋಸ್ಟ್ ಇಟ್ಕೊಂಡ್ಬಿಡ್ತೀರಣ. ಇನ್ನೂ ಜಾಸ್ತಿ ಕೂಳೆ ಕೊಡ್ತಾನೆ. ಎಂತ ಹುಡುಗಿನ ಪಟಾಯಿಸಿದ್ಯಾ ಬಾಸು, ಬಿಂಕದ ಸಿಂಗಾರಿ. ಸರಿ, ಕೂತ್ಕೋ, ಹಿಂದೆ ಕೂತ್ಕೋ. ಹುಡುಗಿ ಬೊಂಬಾಟಗಳು, ಅವಳಂದ ನಾವು ಹೊಗಳ್ತಾ ಇದೀನಿ ಅಷ್ಟೇ. ಹೀರೋ ರೈಸ್ ಆಗಿದ್ಕೆ ಗನ್ ತೋರಿಸಿ ಹೀರೋನೇ ಗಾಡಿಯಿಂದ ಇಳಿಸ್ತಾನೆ. ನಮ್ ಹೀರೋ ಹೋಗೋ ದಾರಿನ ಚೇಂಜ್ ಮಾಡಿರ್ತಾರ, ಹೀರೋಯಿನ್ ಪಾರ್ಟ್ನರ್ನೇ ಚೇಂಜ್ ಮಾಡಿ ಕಾರ್ ಓಡಿಸ್ಕೊಂಡು ಹೋಗ್ತಾಳೆ. ನಂದು ನಿಂದು 301 ತುಂಬಾ ಒಳ್ಳೇದು. ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲು ಗುಡ್ಡದ ಮೇಲೆ. ಪಾಪ ನಮ್ ಹೀರೋ ನಾಯಿ ತರ ಬೇಲಿ ಸಾಲು ಪೊದೆ ಏರಿ ಮೇಲೆಲ್ಲ ಓಡ್ಕೊಂಡು ಎಗರ್ಕೊಂಡು ಬರ್ತಾನೆ. ಅದು ಬರೀ ಕೂಲ್ ಡ್ರಿಂಕ್ ಕುಡಿದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಕೂಲ್ ಡ್ರಿಂಕ್ಸ್ ಇಸ್ ದ ಸೀಕ್ರೆಟ್ ಆಫ್ ಅವರ್ ಹೀರೋ ಎನರ್ಜಿ. ಆಮೇಲೆ ಒಂದ್ ಗಾಡಿ ಡ್ರಾಪ್ ಕೇಳ್ತಾನೆ. ಈ ಕಡೆ ಇಬ್ರು ಕಾರ್ ಓಡಿಸ್ಕೊಂಡು ಬಂಕಿಗ್ ಬರ್ತಾರೆ. ಆದ್ರೆ ಫ್ಯೂಲೇ ಹಾಕ್ಸೋದಿಲ್ಲ. ಬರೀ ದರಿದ್ರ ಆಕ್ಟಿಂಗ್ ಇಂದಾನೆ ಕಾರ್ ಟ್ಯಾಂಕ್ ನ ಫುಲ್ ಮಾಡ್ತಾರೆ. ಎಷ್ಟಾಗ್ಲಿ ಸರ್? ನಿನ್ನ ಅರವಿಂದ್ ಅಂತವನ್ನೆಲ್ಲ 1000 ಜನ ನೋಡ್ಬಿಟ್ಬಿಟ್ಟಿದೀನಿ. ಓಹ್, ಅನುಭವದ ಮಾತು. ಮೋಸ್ಟ್ಲಿ ನಮ್ ಮೆಂಟಲ್ ತುಂಬಾ ಹುಡುಗರ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇದ್ದ ಅಂತ ಅನ್ಸುತ್ತೆ. ಜನ್ಮಕ್ಕೆ ಹೋಗೋ. ಆಮೇಲೆ ಡ್ರಾಪ್ ತಗೊಂಡು ಗಾಡಿಲಿ ಬಂದಿದ್ ನಮ್ ಹೀರೋಗೂ ಮೆಂಟಲ್ಗೂ ಫೈಟ್ ಆಗುತ್ತೆ.
ಏಯ್ ಶಂಭು! ಇಡೀ ಮೂವಿಲಿ ಗನ್ನಿಂದ ಹೊರಗೆ ಬಂದಿರೋ ಬುಲೆಟ್ ಇದೊಂದೇ ಗುರು. ನೆಕ್ಸ್ಟ್ ಅಲ್ಲಿಂದ ಇಬ್ರು ಎಸ್ಕೇಪ್ ಆಗ್ಬೇಕಾದ್ರೆ ಅದೇ ಗಾಡಿ ತಗೊಂಡು ಮತ್ತೆ ಮೆಂಟಲ್ ಫಾಲೋ ಮಾಡ್ತಾನೆ. ಆಗ ಗಾಡಿ ಓನರ್ ಏನಾದ ಅಂತ ನೋಡೋದಿಕ್ಕೆ ಹೀರೋ ಮತ್ತೆ ಅವ್ನ ಗರ್ಲ್ ಫ್ರೆಂಡ್ ವಾಪಸ್ ಫೈಟ್ ಆಗಿ ಜಾಗಕ್ಕೆ ಹೋಗ್ತಾರೆ. ದಾರಿಲಿ ನಮ್ ಮೆಂಟಲ್ಲೇ ಸಿಗೋದಿಲ್ಲ ಅವರಿಗೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಆಮೇಲೆ ಚೆಕ್ ಪೋಸ್ಟ್ ಹತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾನೆ. ಕಂಪ್ಲೇಂಟ್ ಕೊಟ್ಟು ಬರ್ಬೇಕಾದ್ರೆ 3 ಜನ ವಾಂಟೆಡ್ ಫೋಟೋಸ್ ನೋಡ್ತಾನೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಲ್ಲಿ ಕ್ರಿಮಿನಲ್ಸ್ ವಾಂಟೆಡ್ ಅಂತ ಇದ್ರು ಅದೇ ಕ್ರಿಮಿನಲ್ಸ್ ನ ಕಾನ್ಸ್ಟೇಬಲ್ ಅಲೋ ಮಾಡ್ತಾನೆ. ಗಾಡಿಲೊಂದು ಹುಡುಗಿ ಇದ್ಲು ಸಾರ್. ನೆಕ್ಸ್ಟ್ ಹೀರೋ ಹೀರೋಯಿನ್ ಒಂದ್ ಕಡೆ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಕಾರಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಕಾರಿಂದ ಹೀರೋನ ಇಳಿಸಿ ಹೀರೋಯಿನ್ ನ ಕರ್ಕೊಂಡು ಹೋಗ್ತಾನೆ. ನಂದು ನಿಂದು 301 ತುಂಬಾ ಒಳ್ಳೇದು. ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲ ಗುಡ್ಡದ ಮೇಲೆ. ಆಮೇಲೆ ಗೊತ್ತಾಗುತ್ತೆ ಬೇಸಿಕಲಿ ನಮ್ ಹೀರೋ ಅರವಿಂದ್ ಪೊಲೀಸ್ ಅಂತೆ. ವಿಗ್ರಹ ಕದ್ದಿರೋ ಕ್ರಿಮಿನಲ್ಸ್ ನ ಹಿಡಿಯೋ ಕೆಲ್ಸದ ಮೇಲೆ ಓಡಾಡ್ತಿರ್ತಾನಂತೆ. ಕಮ್ ಆನ್ ಡಾರ್ಲಿಂಗ್, ವೈ ಡೋಂಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ? ಓಕೆ 420. ನಾನ್ ರೋಸ್ಟ್ ಮಾಡಿರೋ ಎಲ್ಲಾ ಮೂವೀಸ್ ಅಲ್ಲೂ ಇಂತ ಒಂದಲ್ಲ ಒಂದು ಪೊಲೀಸಿಗೆ ಅವಮಾನ ಮಾಡೋ ಕ್ಯಾರೆಕ್ಟರ್ಗಳು ಇದ್ದೇ ಇರ್ತಾರಲ್ಲ ಗುರು. ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ನೆಟ್ಟಿಗೊಬ್ಬನ್ ಹಿಡಿದು ಹೊಡೆಯಕ್ಕಾಗಿಲ್ಲ, ಇವನ್ ಪೊಲೀಸ್ ಅಂತೆ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ ಏನಯ್ಯ? ಮೋಸ್ಟ್ಲಿ ಆನ್ಲೈನ್ ಅಲ್ಲಿ ಪೊಲೀಸ್ ಟ್ರೈನಿಂಗ್ ಮಾಡಿದ್ದ ಅಂತ ಅನ್ಸುತ್ತೆ. ಅವ್ರ ಮೇಲೆ ಹೊಟ್ಟೆ ಉರಿ. ಇದೇ ಸೈಕಲ್ ಗ್ಯಾಪ್ ಅಲ್ಲಿ ಹೀರೋಯಿನ್ ಜೊತೆ ನಮ್ ಮೆಂಟಲ್ ಒಂದು ಡ್ಯಾನ್ಸ್ ಮಾಡ್ತಾನೆ. ಧೂಳು ಮಗ ಧೂಳ್, ದಿಮಕ ದಿಮಕ ಧೂಳ್, ವೀರತನಕ್ಕೆ ಹೆದರು ಬಂದ ಕಲ್ ನಮ್ಮ ಈ ಕಲಸ ಪಾಲ. ದಿಲ್ ಮಗ ದಿಲ್, ದಿಮಕ. ಇನ್ನೊಂದ್ ಕಡೆ 3 ಜನ ವಾಂಟೆಡ್ ಕ್ರಿಮಿನಲ್ಗಳು ವಿಗ್ರಹ ಇರೋ ಜಾಗಕ್ಕೆ ರೀಚ್ ಆಗಿ ವಿಗ್ರಹ ಕದಿಬೇಕಾದ್ರೆ ಅದ್ರಲ್ಲೇ ಒಬ್ಳು ಇಬ್ರನ್ನ ಸಾಯಿಸ್ತಾಳೆ. ನಿಮ್ಮ ಆಗ ಅಲ್ಲಿಗೆ ನಮ್ ಮೆಂಟಲ್ ಬಂದು ಅವಳಿಗೆ ಗನ್ ಪಾಯಿಂಟ್ ಮಾಡಿ ಒಂದ್ ಕಚ್ಚಡ ಫ್ಲಾಶ್ ಬ್ಯಾಕ್ ಹೇಳ್ತಾನೆ ಗುರು. ಕ್ರಿಮಿನಲ್ ಗಳ ಜೊತೆ ನಮ್ ಮೆಂಟಲ್ ಸೇರ್ಕೊಂಡು ವಿಗ್ರಹ ಕದ್ದು ಬಾಬಾ ಕೊಟ್ಟಿರ್ತಾರೆ. ನಮ್ ಬಾಬಾ ಅದನ್ನ ಒಂದ್ ಕಡೆ ಬಚ್ಚಿಟ್ಟಿರ್ತಾನೆ. ಆಗ ಮೆಂಟಲ್ ನ ಬಿಟ್ಟು 3 ಜನ ಜಾಗ ತಿಳ್ಕೊಂಡು ಬಾಬಾನ ಸಾಯಿಸ್ಬಿಡ್ತಾರೆ. Oh my god, bro. Oh, hell no, man. What the fuck, man? Get your ass on, boy. Get your goddamn ugly ass. Oh my god, bro. Oh, hell no, man. What the fuck, man? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅವ್ರ ಮೇಲೆ ಹೊಟ್ಟೆ ಉರಿ. ಮಿಸ್ ಆಗಿ ಮೆಂಟಲ್ ಫೋನ್ ಎತ್ತಲಿದ್ರೆ ಮೆಂಟಲ್ ಬರೋ ತನಕ ಕಾದು ಮೆಂಟಲ್ ಬಂದ ಮೇಲೆ ಎಣ್ಣೆ ತಗೊಂಡು ಸಿಟ್ಟಿಂಗ್ ಮಾಡಿ ವಿಷಯ ಹೇಳ್ಬಿಡ್ತಿದ್ದ ಗುರು ಇವನು. ಏನ್ ಜುಜುಬಿ, ಬರೀ ಹಾರ್ಟಿಗೆ ಅಷ್ಟೇ ತಾನೆ ಬುಲೆಟ್ ಬಿದ್ದಿದ್ದು. ಬಾಯಲ್ಲಿ ಮಾತಾಡ್ಬೋದಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ತಿರ್ಗಾ ಸೌಂಡ್ಲೆಸ್ ಫೈಟು ಗನ್ ಫೈರ್ಸ್ ಆಗುತ್ತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಿನ್ ಜನ್ಮಕ್ಕೆ ಶೂಟ್ ಎಸೆ, ಕಮ್ ಆನ್ ಶೂಟ್. ಕತೆ ಅಷ್ಟೇ. ಹನಿ ನಾಟಿ ಬಾಯ್, ಹನಿ ನಾಟಿ ಬಾಯ್. ಯಾರಾದ್ರೂ ಏನಾದ್ರೂ ಅನ್ಕೊಳ್ಳಿ. ನೋ ಡೋಂಟ್ ವೆರಿ, ತಲೆನೇ ಕೆಡ್ಸ್ಕೊಳಲ್ಲ. ಧೂಳು ಮಗ ಧೂಳ್, ದಿಮಕ ದಿಮಕ ಧೂಳ್. ಇಷ್ಟೆಲ್ಲ ಹಿಂಸೆ ಇಟ್ಟು ಸಾಯಿಸೋದಕ್ ಟ್ರೈ ಮಾಡಿ ಲಾಸ್ಟ್ ಅಲ್ಲಿ ನಮ್ ಮೆಂಟಲ್ ಹೇಳೋದು, ನೀನನ್ನ ತಪ್ಪು ತಿಳ್ಕೊಂಡಿದ್ಯಮ್ಮಿ. ವಿಶ್ವ ಹ್ಯಾಪಿ ಮ್ಯಾರೇಜ್, ವಿಶ್ವ ಹ್ಯಾಪಿ ಮ್ಯಾರೇಜ್, ವಿಶ್ವ ಹ್ಯಾಪಿ ಮ್ಯಾರೇಜ್. ವಿಶ್ವ ಹ್ಯಾಪಿ ಮ್ಯಾರೇಜ್. ಅದಕ್ಕೆ ನಮ್ ಹೀರೋಯಿನ್ ರಿಯಾಕ್ಷನ್ ಇಂಥವ್ರಿಂದಾನೇ ನೋಡ್ರಿ ಪಾಪ ಒಳ್ಳೆ ಹುಡುಗಿರ್ಗೂ ಕೆಟ್ಟ ಹೆಸರು. ನೋವು ತಿಂತಾ ಇದ್ದೀರಿ ಅನ್ನೋ ತಪ್ಪು ಗೊತ್ತಾಡ. ಎಗ್ ರೈಸ್ ಅಲ್ಲಿ ಹಾರ್ಪಿಕ್ ಹಾಕೊಂಡ್ ತಿಂದು ಯೋಚನೆ ಮಾಡಿ ತೆಗ್ದಿದ್ ಈ ಮೂವಿ ಇಲ್ಲಿಗೆ ಮುಗಿಯತ್ತೆ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದು ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಹುಲಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ.